ಕಾನೂನುಗಳನ್ನು ಜಾರಿಗೆ ತಂದಂಥ ಈ ನೀತಿಗಟ್ಟ ಸರ್ಕಾರಕ್ಕೆ ಚಳಿ ಮುಡಿಸುವ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈಗಾಗಲೇ ನಾವು ಮುಂಚಿತವಾಗಿಯೂ MD ಅವರಿಗೆ ಹೇಳಿ ಹೋಗಿದ್ದೆವು, ಬಂದು 4ನೇ ತಾರೀಕು ನಮ್ಮ ರೈತ ಸಂಘದ ಹೋರಾಟ ಇದೆ, ಆ ಒಂದು ಮನವಿಯನ್ನು ತೊಗೊಳಕ್ಕೆ ನೀವು ಇರಬೇಕಂತ ನಾವು ಹೇಳಿದ್ದೆವು. ಈಗೇನು ಅವ್ರೇನು ತಮ್ಮ ಕೆಲಸದ ನಿಮಿತ್ತವಾಗಿ ಹೋಗ್ಯಾರೋ ನಮ್ಗೆ ಹಂಗೆ ಹೋಗ್ಯಾರೋ ಗೊತ್ತಿಲ್ಲ ನಮ್ಗೆ. ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾವು, ನಿಮ್ಮ ಅಧಿಕಾರಿಗಳನ್ನು ಮೊದಲನೇದಾಗಿ ಆಫೀಸ್ನಲ್ಲಿ ಇರುವಂಥ ಕೆಲಸ ಮಾಡೋಕ್ಕೆ ಹೇಳಿ. ಈಗ ಆಗಲೇ ನಿಮಗೆ ಬಂದಿದೆ ಈ ರೈತರ ಶಾಪ ನಿಮಗೆ ತಟ್ಟಿಬಿಟ್ಟಿದೆ. ಈಗ ನಿಮ್ಮ ಕುರ್ಚಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಒಳಗೆ ನೀವು ಓಡಾಡ್ತಾ ಇದ್ದೀರಿ. ನಾವು ರೈತರು, ನಾವು ನಮ್ಮ ನ್ಯಾಯವನ್ನು ಕೇಳತ್ತಪ್ಪ. ಏನು ನಿಮ್ಮ ಕಳ್ಳತನ ಮಾಡಿದಂಥ ಆಸ್ತಿ ಕೇಳ್ತಾ ಇದ್ದೀವ, ನಿಮಗೇನು ಪಾಲು ಕೇಳ್ತಾ ಇದ್ದೀವ, ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ ನಾವು. ಯಾಕೆ ನೀವು ನಾವು ರೈತರ ಮೇಲೆ ಈ ಥರ ಒಂದು ನೀತಿಗಳನ್ನು ಜಾರಿಗೆ ತರ್ತಾ ಇದ್ದೀರಿ? ಯಾವುದೋ ನಿಮ್ಮ ಕಾರ್ಪೊರೇಟ್ ಕಂಪ್ನಿ ಕಾಣ್ತಾ ಇಲ್ವೋ ನಿಮಗೆ? ಅವರು ಹಣವಂತರ ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ರೈತ ಬಂಧುಗಳೇ, ನಾವು ಎಚ್ಚೆತ್ತುಕೊಳ್ಬೇಕಾದ ದಿನಗಳನ್ನು ಸಮೀಪಿಸ್ತೇವೆ. ನಾವು ಇದೇ ಥರವಾಗಿ ಬಿಟ್ಟರೆ ಮುಂದಿನ ದಿನದಲ್ಲಿ ರೈತರು ಈ ಭೂಮಿ ಮೇಲೆ ಉಳಿಲಾರ್ದಂಥ ಪರಿಸ್ಥಿತಿ ಈ ನೀತಿಗಟ್ಟ ಸರ್ಕಾರಗಳು ತರ್ತಾ ಇದ್ದಾವೆ. ಮತ್ತೊಂದು ಇನ್ನೂ ಮುಖ್ಯವಾದ ವಿಷಯವೇನೆಂದರೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಹೇಳಿದರು. ನಾವು ಮೊದಲೇನು ಬಿಲ್ ಬರ್ತಿತ್ತು 200-300 ಬಿಲ್ ಬರ್ತಿತ್ತು, ಇವಾಗ 600-700 ರೂಪಾಯಿ ಬಿಲ್ ಬರೋಕತ್ತದ ಈಗ. ಮತ್ತು ಅದಕ್ಕೂ ಜಾಸ್ತಿ ಮಾಡಿದ್ರಿ. ಮತ್ತು ಇನ್ನೊಂದು ವಿಷಯವೇನೆಂದ್ರೆ, ಈಗ ನಾವು ಕರೆಂಟ್ ಹಿಡಿದು ಸತ್ತಂಥ ವ್ಯಕ್ತಿಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಈಗ ಹಳ್ಳಿಗಳಲ್ಲಿ ಯಾರೂ ಮಕ್ಕಳು ಓದಂಗಿಲ್ಲ, ಸಾಲಿ ಕಲಿಯಂಗಿಲ್ಲ. ನಿಜ ಸಿಟಿಯಲ್ಲಿ ಕರೆಂಟ್ ಕಂಟಿನ್ಯೂ ಬೇಕಂತ ಸ್ವಲ್ಪ ಗಾಳಿ ಊದಿದ ಕೂಡಲೇ ಹಳ್ಳಿಯ ಕರೆಂಟ್ ಹೋಗ್ಬೇಕಂತ. ಇದು ನ್ಯಾಯನಾ ಸಿದ್ದರಾಮಯ್ಯನವರೇ? ಅದಕ್ಕಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ ನಾವು. ಈಗ ಒಂದು 15 ದಿನದಲ್ಲಿ ಈ ಎಲ್ಲ ಯೋಜನೆಗಳನ್ನು ನೀವು ಒಳ್ಳೆ ಪಡೆದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಇಲಾಖೆಗಳಿಗೆ ಬೀಗ ಜಡಿದು ಹೋರಾಟ ಮಾಡ್ತೀವಿ ಅಂತೇಳಿ ಈ ಒಂದು ಹೋರಾಟದ ಮುಖಾಂತರಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವ್ಯಾವ ಬೇಡಿಕೆಗಳು ಪಂಪ್ಸೆಟ್ಟಿಗೆ ಆಧಾರ್ ಲಿಂಕು ಹಿಂದೆ ಪಡಿ ಕೈ ಬಿಡಬೇಕು. ಕೃಷಿ ಪಂಪ್ಸೆಟ್ಗೆ ಆಧಾರ ಜೋಡಣೆ ಮಾಡುವುದು ತಕ್ಷಣ ನಿಲ್ಲಿಸಬೇಕು. ಜಾರಿ ಮಾಡಿರುವ ಸರ್ಕಾರ ಹೆಚ್ಚಿಸಿರುವ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕು. ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದಿದ ರೈತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕು. ಸೋಲಾರ್ ಸಂಪರ್ಕ ಹೊಂದುವ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಆದೇಶ ಹೊರಡಿಸಬೇಕು. ನಗರ ಮತ್ತು ಹಳ್ಳಿಗಳಿಗೆ ತಾರತಮ್ಯ ಇಲ್ಲದೆ ವಿದ್ಯುತ್ ಪೂರೈಸಿ ಮಾಡಬೇಕು. ನನ್ನ ಹೆಸರು ಮಲ್ಲನಗೌಡ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು.